ಮಾಡಿಸಿ 3 ದಿನ ಆಗಿದೆ. ನನಗೆ ಹತ್ರ ರಿಸೀವ್ಡ್ ಕಾಪಿ ಫೋನ್ ಮಾಡಿ ಕೇಳಿ ಒಳಗಡೆ ಯಾಕೆ ಬಿಡಬೇಡ ಅಂತ ಹೇಳಿದ್ರು. ನೀವು ಎಲ್ಲ ಬರ್ತಾರಂತ ಈಗ ನಾವು ಬಂದಿದ್ದೇವೆ ನಿಮ್ಮ ಹತ್ರ. ಉಡುಪಿ ಜಿಲ್ಲೆಯ ಬಸ್ರೂರಿನ ಶ್ರೀ ಶಾರದಾ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕಿಯೊಬ್ಬರಿಗೆ ಆಡಳಿತ ಮಂಡಳಿಯೇ ಶಾಲೆ ಪ್ರವೇಶಿಸಲು ನಿರ್ಬಂಧಿಸಿದ ಘಟನೆ ನಡೆದಿದೆ. ವಿಷಯ ಅರಿತು ಶಾಲೆಗೆ ಧಾವಿಸಿ ಬಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಡಳಿತ ಮಂಡಳಿಯನ್ನ ತರಾಟೆಗೆ ತೆಗೆದುಕೊಂಡು ವಿವಾದ ತಿಳಿಗೊಳಿಸಿದ್ದಾರೆ. ಈ ಶಿಕ್ಷಕಿ ಎಂದಿನಂತೆ ಶಾಲೆಗೆ ಬಂದಾಗ ಸೆಕ್ಯೂರಿಟಿ ಗಾರ್ಡ್ ಒಳ ಪ್ರವೇಶಿಸದಂತೆ ತಡೆದಿದ್ದಾರೆ. ಸುಮಾರು ಅರ್ಧ ತಾಸು ಗೇಟ್ನ ಬಳಿ ನಿಂತ ಶಿಕ್ಷಕಿಯನ್ನ ಕಂಡ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಪಿಎಸ್ಐ ಸ್ಥಳಕ್ಕೆ ಬಂದಾಗ ಅವರಿಗೂ ಒಳ ಪ್ರವೇಶಿಸಲು ಬಿಟ್ಟಿಲ್ಲ. ವಿಚಾರ ಬಿಇಒ ಗಮನಕ್ಕೆ ಬಂದು ಸ್ಥಳಕ್ಕೆ ಆಗಮಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಶೋಭಾ ಶೆಟ್ಟಿ ಗೇಟ್ ಓಪನ್ ಮಾಡಿಸಿ ಶಿಕ್ಷಕಿಯೊಂದಿಗೆ ಶಾಲೆಯ ಕಚೇರಿಗೆ ತೆರಳಿ ಮುಖ್ಯಸ್ಥರನ್ನ ತರಾಟೆಗೆ ತೆಗೆದುಕೊಂಡ್ರು. ನಿಮ್ಮೊಳಗೆ ಏನೇ ಸಮಸ್ಯೆ ಇದ್ರೂ ಶಾಲೆಯೊಳಗೆ ಪರಿಹರಿಸಿಕೊಳ್ಬೇಕು. ಇಲ್ಲಿ ಕೆಲಸ ಮಾಡಿಕೊಂಡಿರುವ ಶಿಕ್ಷಕಿಯನ್ನ ಒಳಗೆ ಬಿಡದೇ ಇರುವುದು ಸರಿಯಲ್ಲ. ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಈಗಾಗಲೇ ಹಲವು ದೂರುಗಳು ಬಂದಿವೆ. ದೂರುಗಳನ್ನು ಮೇಲಧಿಕಾರಿಗಳಿಗೆ ಕಳುಹಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಮಾಡಿಸಿ 3 ದಿನ ಆಗಿದೆ. ನನಗೆ ಹತ್ರ ರಿಸೀವ್ಡ್ ಕಾಪಿ 5 ವರ್ಷ ಇದ್ರು. ಕೇಳು ಫೋನ್ ಮಾಡಿ ಕೇಳಿ ಒಳಗಡೆ ಯಾಕೆ ಬಿಡಬೇಡ ಅಂತ ಹೇಳಿದ್ರು. ನೀವು ಎಲ್ಲ ಬರ್ತಾರಂತೆ. ಬನ್ನಿ ಬನ್ನಿ. ಸರ್ಕ್ಯುಲರ್ ಕೊಟ್ಟಿರ್ಬೋದು ಅಥವಾ ನೀವು ಮೇಡಮ್ ಸುಮ್ಮನೆ ಇರಿ ಒಂದು ಸ್ವಲ್ಪ ಈಗ ನಾನು ಗೊತ್ತಿಲ್ಲ. ಈಗ ನಾನು ಈಗ ಬಂದದ್ದು ಯಾಕಂದ್ರೆ ಅವರನ್ನು ಭೇಟಿ ಇಲ್ಲಿ ಅವರ ನನ್ನ ಹೆಸರು ರಾಧಾದಾಸ್. ಕೇಳಿದ್ದೀರಾ ಮೇಡಮ್? ನಾನು ಯಾರು ಗೊತ್ತಾಯ್ತಾ? ಇಲ್ಲ, ನಾನು ಇಲ್ಲಿ ಇವರ ವೈಫು. ನಾನು ಹೆಣ್ಣಿನ ಮಾತು ಕೇಳಿದ್ರೆ ನನ್ನ ಮತ್ತೆ ಪುನಃ ಬಂದ್ಕೊಂಡು ಯಾರು ಶೋಭವಾ ಶೋಭನ ಹತ್ರ ಹೇಳಿ ನಾನು ರಾಧಾದಾಸ್ ಬಂದಿದ್ದೇನೆ ಹೇಳಿ. ಶೋಭನಿಗೆ ಫೋನ್ ಮಾಡಿದ್ದು ನಾನೇ ಹೋಗಿ ಅಂತ ಕೇಳಿ. ಶೋಭನಿಗೆ ಬಂದು ತೀರ್ಮಾನ ನೋಡಿ ಇವರು ನನಗೆ ಬರೆದು ಕೊಟ್ಟಿದ್ದಾರೆ. ಈಗ ನಾವು ಬಂದಿದ್ದೇವೆ ನಿಮ್ಮ ಹತ್ರ. ಅವಳನ್ನು ಏನ್ ಮಾಡ್ತೀರಿ ನೀವು?
ನೀವು ದಬಾಯಿಸಿದ್ದು ಸಾಕು, ನನ್ನನ್ನು ದಬಾಯಿಸಿದ್ದು ಸಾಕು ನೀವು. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.